ಅದೆಷ್ಟೋ ಸೋಲು, ಅದೆಷ್ಟೋ ನಿರಾಸೆ, ಅದೆಷ್ಟೋ ಟ್ರೋಲ್ಸ್, ಅದೆಷ್ಟೋ ಹಂಬಲ. 17 ವರ್ಷಗಳ ವನವಾಸ ಅಂತ್ಯ ಮಾಡಿ 18ನೇ ವರ್ಷ ಕಪ್ ಗೆಲ್ಲಿಸ್ಕೊಡೋದಕ್ಕೆ ರಜತೆ ಬರಬೇಕಾಯ್ತು ಗುರು. ಒಂದು ತಂಡಕ್ಕಾಗಿ ತನ್ನ ಸಂಪೂರ್ಣ ತನು ಮನವನ್ನ ಅರ್ಪಿಸಿದ ರಾಜ ವಿರಾಟ್ RCB ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿ ಹೋದ್ರು. RCB ಫ್ಯಾನ್ಸ್ ಒಂದು ಕಪ್ ಗೆದ್ರೆ ಸಾಕು ಅಂತ ಅನ್ಕೊಂಡಿದ್ರು. ಆದರೆ ಈಗ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ತಾ ಇದೆ ನಮ್ಮ RCB. ಈಗ ಖಂಡಿತವಾಗಿಯೂ RCBಯ ಸುವರ್ಣಯುಗ ನಡೀತಾ ಇದೆ ಗುರು. ಅದೆಷ್ಟೋ ವರ್ಷ ಕಪ್ಪೇ ನೋಡದ ತಂಡ ಈಗ ಸೋಲು ಅಂದ್ರೆ ಏನು ಅನ್ನೋ ಹಂತಕ್ಕೆ IPLನ ಡಾಮಿನೇಟ್ ಮಾಡ್ತಾ ಇದೆ. RCB ಈಗ ತನ್ನ ಜರ್ಸಿ ಮೇಲೆ 2 ಸ್ಟಾರ್ಗಳನ್ನ ಹಾಕೊಂಡಿದೆ ನಿಜ. ಆದರೆ RCBಯ ನಿಜವಾದ ಸ್ಟಾರ್ ಅಂದ್ರೆ ಅದು RCB ಫ್ಯಾನ್ಸ್ ಗುರು. ಯಾವ ತಂಡಕ್ಕೂ ಇರದ ಲಾಯಲ್ ಫ್ಯಾನ್ ಬೇಸ್ ನಮ್ಮ ತಂಡಕ್ಕಿದೆ. ಎಷ್ಟು ಸಾರಿ ಸೋತ್ರು ನಾವು ನಮ್ಮ ತಂಡನ ಬಿಟ್ಕೊಡಲ್ಲ ಅನ್ನೋ ಬದ್ಧತೆ ಬೇರೆ ಯಾವ ಫ್ಯಾನ್ಸಿಗಿರಕ್ಕೆ ಸಾಧ್ಯ? ಕನ್ನಡಿಗರಂದ್ರೆ ಹಾಗೆ ಅಲ್ವಾ? ಒಂದು ಸಾರಿ ಇಷ್ಟಪಟ್ಟು ಹೃದಯದಲ್ಲಿ ಜಾಗ ಕೊಟ್ರೆ ಮುಗೀತು, ಅದು ಶಾಶ್ವತ ಅಷ್ಟೆ. ಅದಕ್ಕೆ ಸ್ಪಷ್ಟ ಉದಾಹರಣೆಯೇ RCB ಮತ್ತು ಕನ್ನಡಿಗರು. ಇಂಥ ಅಭಿಮಾನಿಗಳನ್ನು ಪಡೆದ RCB ನಿಜಕ್ಕೂ ಧನ್ಯ ಗುರು. ನಮಗೆ ಚೆನ್ನಾಗಿ ನೆನಪಿದೆ 2016ರ IPL ಫೈನಲ್. ಆ ಸೀಸನ್ನ RCB ಅಭಿಮಾನಿಗಳು ಹೇಗೆ ತಾನೇ ಮರೆಯಕ್ಕೆ ಸಾಧ್ಯ ಅಲ್ವಾ? ಆ ಸೀಸನ್ನಲ್ಲಿ RCB ಆಡಿದ ಆಟ ನಾವು ಈ ಸಲ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆನ ಹುಟ್ಟಾಕಿತ್ತು. ವಿರಾಟ್ ಅಂತೂ ಕದನ ಕಲೆಯಾಗ್ಬಿಟ್ಟಿದ್ರು. ಫೈನಲ್ನಲ್ಲಿ ಕೊನೆ ಹಂತದ ತನಕ ಪಂದ್ಯ ನಮ್ಮ ಕೈಯಲ್ಲೇ ಇತ್ತು. ಆದರೂ ಕೂಡ ನಾವು ಆ ಫೈನಲ್ನಲ್ಲಿ ಹೇಗೆ ಸೋತ್ವಿ ಅನ್ನೋದು ಆಶ್ಚರ್ಯ. ಮೇ ಬಿ ಡೆಸ್ಟಿನಿ ಹಾಗೆ ಇತ್ತು ಅನ್ಸುತ್ತೆ. ಅವತ್ತು ಅಭಿಮಾನಿಗಳ ಮುಂದೆನೆ RCB ಸೋತಿತ್ತು. ಆದರೆ ಈಗ ಸತತ 2 ಟ್ರೋಫಿ. RCB ಟ್ರೋಫಿ ಗೆಲ್ಲೋದಕ್ಕೆ ಸವೆಸಿದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. 2008ರ ಚೊಚ್ಚಲ ಆವೃತ್ತಿಯಲ್ಲೇ 7ನೇ ಸ್ಥಾನ, 2009ರಲ್ಲಿ ಮೊದಲ ಫೈನಲ್ ಸೋಲು, 2010ರಲ್ಲಿ ಪ್ಲೇ ಆಫ್, 2011ರಲ್ಲಿ 2ನೇ ಫೈನಲ್ ಸೋಲು. ಇನ್ನು 12, 13, 14 ಈ 3 ಸೀಸನ್ನಲ್ಲಿ ಪ್ಲೇ ಆಫ್ಗೂ ಬರೋಕ್ಕಾಗಲಿಲ್ಲ. 2015ರಲ್ಲಿ 3ನೇ ಸ್ಥಾನ, 2016ರಲ್ಲಿ 3ನೇ IPL ಫೈನಲ್ ಸೋಲು, 17, 18, 19 ಮತ್ತದೇ ವೈಫಲ್ಯ. 2020ರ ನಂತರ RCB ಪ್ಲೇ ಆಫಿಗೆ ಬರ್ತಾ ಇತ್ತು, ಬಟ್ ಟ್ರೋಫಿ ಗೆಲ್ಲಕ್ಕಾಗ್ತಾ ಇರಲಿಲ್ಲ. 2024ರಲ್ಲಿ RCB ಮ್ಯಾನೇಜ್ಮೆಂಟ್ ಒಂದು ಮಹತ್ತರವಾದ ತೀರ್ಮಾನವನ್ನು ಕೈಗೊಳ್ಳುತ್ತೆ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಮರುನಾಮಕರಣ ಮಾಡುತ್ತೆ. ಅಲ್ಲಿಂದನೇ ಗುರು RCBಯ ಸುವರ್ಣಯುಗ ಆರಂಭ ಆಯಿತು ಅಂತ ಹೇಳ್ಬೋದು. ಆ ಸೀಸನ್ನಲ್ಲಿ 1% ಇದ್ದ ಅವಕಾಶನ 100% ಆಗಿ ಕನ್ವರ್ಟ್ ಮಾಡಿ ಪ್ಲೇ ಆಫಿಗೆ ಲಗ್ಗೆ ಇಡುತ್ತೆ. ಅದಾದ್ಮೇಲೆ RCB ಮುಟ್ಟಿದ್ದೆಲ್ಲ ಚಿನ್ನ ಗುರು. 2025ರಲ್ಲಿ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆದ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನ ಸೋಲಿಸೋದ್ರ ಮೂಲಕ RCB 17 ವರ್ಷಗಳ ಕಪ್ ಕನಸನ್ನ ಮೊದಲ ಬಾರಿಗೆ ನನಸು ಮಾಡಿಕೊಳ್ಳುತ್ತೆ. ಅವತ್ತು ವಿರಾಟ್ ಆಗ್ತಿದ್ದು ಕಣ್ಮುಂದೆ ಹಾಗೆ ಇದೆ ಗುರು. ಅವತ್ತು ಇಡೀ ತಂಡ ವಿರಾಟ್ಗೋಸ್ಕರ ಆಡಿತ್ತು. ಇಡೀ ತಂಡ RCB ಅಭಿಮಾನಿಗಳಿಗೋಸ್ಕರ ಆಡಿತ್ತು. ಕೊನೆಗೂ ಮರೀಚಿಕೆಯಾದಂತಹ ಆ ಟ್ರೋಫಿ ನಮ್ಮ ಕೈ ಸೇರಿತ್ತು. 2026ರಲ್ಲಿ ಮತ್ತೆ ಚಾಂಪಿಯನ್. ಈ ಬಾರಿ ಅಂತೂ ನಮಗೆ ಸರಿಸಾಟಿಯಾದ ತಂಡ ಬೇರಾವುದಿದೆ ಅನ್ನೋ ರೇಂಜಿಗೆ ಎಲ್ಲರನ್ನೂ ಒಡೆದು ಮಲಗಿಸಿದ್ರು ಗುರು. RCB ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ಲೋದ್ರ ಮೂಲಕ IPLನಲ್ಲಿ ಸತತವಾಗಿ 2 ಬಾರಿ ಟ್ರೋಫಿ ಗೆದ್ದ 3ನೇ ತಂಡ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಡಿಯರ್ RCB ಫ್ಯಾನ್ಸ್, ಈ ಟ್ರೋಫಿನ 2025ರ RCB ಸಂಭ್ರಮಾಚರಣೆಯಲ್ಲಿ ಮೃತರಾದ 11 ಅಭಿಮಾನಿಗಳಿಗೆ ಅರ್ಪಣೆ ಮಾಡೋಣ. ಹಾಗೆ RCBಯ ಈ ಸುವರ್ಣಯುಗನ ಸೆಲೆಬ್ರೇಟ್ ಮಾಡೋಣ. ನಮ್ಮ RCB ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.